ಬಿಜಾಪುರನಾಗ ಯಾವುದೂ ಮತದಾರ ಯಾದಿ ಏನೂ ಆಗೇ ಇಲ್ಲ. ಹಿಂದಕ್ಕೆ ಮೋಸ ಆಗಿತ್ತು. ಹಿಂದೆ ಭಗವಾನ್ ಇದ್ದಾಗ ಹೈದರಾಬಾದು, ಸೋಲಾಪುರ ಎಲ್ಲ ಕಡೆ ಮತದಾನ ತಂದು ಇಲ್ಲಿ ಸೇರ್ಸ್ಯಾರ. ಇದಕ್ಕೇನಾರು ಗುಂಡಾಗಿರಿ ಮಾಡಿದ್ರೆ, ಇದಕ್ಕೇನಾರು ಬಾಧಕ ಮಾಡಿದ್ರೆ ನಾವು ಅದನ್ನು ಸಹನೆ ಮಾಡ್ಕೋದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀವಿ. ಏನೋ ಗುಂಡಾಗಿರಿ ಮಾಡಿ ಇಲ್ಲಿ ಮುಸ್ಲಿಮ್ ಮತದಾರನ ಹೆಚ್ಚು ಮಾಡಿ ಏನಾರೇ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಗುಂಡಾ ಆ್ಯಕ್ಟನ್ನು ಲಾಗು ಮಾಡ್ಬೇಕಾಗ್ತದೆ. ಎಂ ಬಿ ಪಾಲ್ರಿ ನಾನು ಸೋಲಿಸ್ಬೇಕಾದ್ರೆ ನಾ ಅವ್ರನ್ನ ಸೋಲಿಸ್ಬೇಕತ್ತೀನಿ. ಇಟ್ಟೇ ಇರ್ತದೆ ರಾಜಕಾರಣ. ಏನು ಅವರೇನ ಬಿ ಜೆ ಪಿಯವರಲ್ಲ, ನಾ ಕಾಂಗ್ರೆಸ್ನವಲ್ಲ. ಅವ್ರವ್ರ ಪಕ್ಷದ ಪ್ರಚಾರ ಮಾಡ್ತಾರೆ, ನಾನು ಪಕ್ಷದ ಮಾಡ್ತೀನಿ. ಹೇಳಕ್ಕೆ ಏನು ತಪ್ಪೈತಿ? ಸೋಲ್ಸಾರಂದ್ರೆ ಜನ ಸೋಲಿಸ್ತಾರೆ. ಏನು ಎಂ ಬಿ ಪಾಲ್ರಿ ಸೋಲಿಸ್ತಾರ? ಜನ ಓಟ್ ಹಾಕೋರು ಜನ ಅದಾರ. ಎಂ ಬಿ ಪಾಲ್ರಿ ಸೋಲಿಸ್ತೀನಿ. ಹಿಂದೆ ಎಲ್ಲ ಭಾಳ ಮಂದಿ ಆಡಾಡೇ ಹೋಗ್ಯಾರಲ್ಲ, ಯತ್ನಾಳ ಮುಗಿಸ್ತೀನಿ ಅಂದವ್ರು. ಅದಕ್ಕೇನು ಎಂ ಬಿ ಪಾಲ್ರಲ್ಲ, 10 ಎಂ ಬಿ ಪಾಲ್ರಿ ಬಂದ್ರೂ ಸೋಲಿಸೋದು ಬಿಜಾಪುರನಾಗ ಆಗೋದಿಲ್ಲ. ಅದು ಏನಾರು ಎಂ ಬಿ ಪಾಲ್ರಿ ಭ್ರಮೆ ಇದ್ರೆ ಅವ್ರ ತಲೆಯನ್ನು ತೆಗೀಲಿ. ನಾವು ಗಟ್ಟಿದ್ದೀವಿ. ಅವರು ಏನು ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಅದಾರಲ್ಲ, 3 ಮಂದಿ ಬಿಜಾಪುರ ಜಿಲ್ಲಾದಾಗ, ಅವ್ರೇನಿಬ್ರು ಕಾಂಗ್ರೆಸ್ನವರು ಎಂ ಬಿ ಪಾಲ್ರಿ ಸೋಲಿಸ್ಲಿಕ್ಕೆ ಅವರೇ ಸಣ್ಣದರಾಗ್ಯಾರ. ನಮ್ಮ ಎಲ್ಲ ಮುಗುಟದಾಗ ಮುಲ್ಲಾಂದೇನು ಕೆಲಸ. ಈಗ ಅವರಿಬ್ಬರು ಏನು ಕಾಂಗ್ರೆಸ್ನವರೇ ಸೋಲಿಸ್ಬೇಕಂತೇಳಿ ಅಡ್ಡಾಡಕತ್ತಾರೆ ಬಬ್ಲೇಶ್ವರ್ನಾಗ. ನಮ್ಮ ಪಕ್ಷಕ್ಕೇ ಸಹಾಯ ಮಾಡ್ಲಕತ್ತಾರೆ. ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿ. ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರದಾರ ಹೇಳ್ತಾರೆ, ಬಿಜಾಪುರನಾಗ ಯಾವುದೂ ಮತದಾರ ಯಾದಿ ಏನೂ ಆಗೇ ಇಲ್ಲ. ಹಿಂದಕ್ಕೆ ಮೋಸ ಆಗಿತ್ತು. ಹಿಂದೆ ಭಗವಾನ್ ಇದ್ದಾಗ ಹೈದರಾಬಾದು, ಸೋಲಾಪುರ ಎಲ್ಲ ಕಡೆ ಮತದಾನ ತಂದು ಇಲ್ಲಿ ಸೇರ್ಸ್ಯಾರ. ಈಗ ಪರಿಷ್ಕರಣೆ ನಮ್ಮ ಚುನಾವಣೆ ಆಯೋಗದವ್ರು ಮಾಡ್ಲಕತ್ತಾರೆ. ಮತ್ತು ಅಲ್ಲಲ್ಲಿ ಎಲ್ಲ ಪಕ್ಷದ ಬಿ ಎಲ್ ಒಗಳಿಗೆ ಒಬ್ಬ ಪ್ರತಿನಿಧಿ ಕೊಡ್ಬೇಕಂತ ಹೇಳ್ಯಾರ. ಉದಾಹರಣೆಗೆ ಬಿಜಾಪುರ 272 ಬೂತ್ ಅದಾವು. 272 ಬೂತ್ನಾಗೂ ನಮ್ಮ ಬಿ ಎಲ್ ಒಗಳು ಏನು ಒಬ್ಬ ಬೂತ್ ಲೆವೆಲ್ ಆಫೀಸರ್ ಇರ್ತಾನೆ, ಅವ್ನ ಕೆಳಗೆ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನೂ ಕೊಡಬೇಕಂತದೆ. ಅದನ್ನು ನಾವು ಕೊಟ್ಟಿದ್ದೀವಿ. ಅಧಿಕೃತವಾಗಿ ನಾವು ಮನೆ ಅಡ್ಡಾಡಿ ಯಾರು ಮತದಾರ ಆಗಿಲ್ಲ ಅವ್ರು ಮತದಾರ ಮಾಡಬೇಕು, ಆಗಬೇಕಂತೇಳಿ ನಾವು ಒತ್ತಾಯ ಮಾಡೋದು ನಮ್ಮ ಕರ್ತವ್ಯ ಇದೆ. ನಮ್ಮ ರಾಷ್ಟ್ರೀಯ ಪಕ್ಷ ನಾವು ಮಾಡ್ತಾಯಿದ್ದೀವಿ. ಇದಕ್ಕೇನಾರು ಗುಂಡಾಗಿರಿ ಮಾಡಿದ್ರೆ, ಇದಕ್ಕೇನಾರು ಬಾಧಕ ಮಾಡಿದ್ರೆ ನಾವು ಅದನ್ನು ಸಹನೆ ಮಾಡ್ಕೋದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀವಿ. ಏನೋ ಗುಂಡಾಗಿರಿ ಮಾಡಿ ಇಲ್ಲಿ ಮುಸ್ಲಿಮ್ ಮತದಾರನ ಹೆಚ್ಚು ಮಾಡಿ ಏನಾರೇ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಗುಂಡಾ ಆ್ಯಕ್ಟನ್ನು ಲಾಗು ಮಾಡಬೇಕಾಗ್ತದೆ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಎಂ ಬಿ ಪಾಲ್ರಿ ನಾನು ಸೋಲಿಸ್ಬೇಕಾದ್ರೆ ನಾ ಅವ್ರನ್ನ ಸೋಲಿಸ್ಬೇಕತ್ತೀನಿ. ಇಟ್ಟೇ ಇರ್ತದೆ ರಾಜಕಾರಣ. ಏನು ಅವರೇನ ಬಿ ಜೆ ಪಿಯವರಲ್ಲ, ನಾ ಕಾಂಗ್ರೆಸ್ನವಲ್ಲ. ಅವ್ರವ್ರ ಪಕ್ಷದ ಪ್ರಚಾರ ಮಾಡ್ತಾರೆ, ನಾನು ಪಕ್ಷದ ಮಾಡ್ತೀನಿ. ಏನು ತಪ್ಪೇನೈತಿ? ಎಂ ಬಿ ಪಾಲ್ರು ತಮ್ಮ ಪಕ್ಷದ ಒಬ್ಬ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರು ಹೇಳ್ಯಾರ. ಹೇಳಕ್ಕೆ ಏನು ತಪ್ಪೈತಿ? ಸೋಲ್ಸಾರಂದ್ರೆ ಜನ ಸೋಲಿಸ್ತಾರೆ. ಏನು ಎಂ ಬಿ ಪಾಲ್ರಿ ಸೋಲಿಸ್ತಾರ? ಜನ ಓಟ್ ಹಾಕೋರು ಜನ ಅದಾರ. ಎಂ ಬಿ ಪಾಲ್ರಿ ಸೋಲಿಸ್ತೀನಿ. ಹಿಂದೆ ಎಲ್ಲ ಭಾಳ ಮಂದಿ ಹಾರಾಡೇ ಹೋಗ್ಯಾರಲ್ಲ, ಯತ್ನಾಳ ಮುಗಿಸ್ತೀನಿ ಅಂದವ್ರು. ಅದಕ್ಕೇನು ಎಂ ಬಿ ಪಾಲ್ರಲ್ಲ, 10 ಎಂ ಬಿ ಪಾಲ್ರಿ ಬಂದ್ರೂ ಸೋಲಿಸೋದು ಬಿಜಾಪುರನಾಗ ಆಗೋದಿಲ್ಲ. ಅದು ಏನಾರು ಎಂ ಬಿ ಪಾಲ್ರಿ ಭ್ರಮೆ ಇದ್ರೆ ಅವ್ರ ತಲೆಯನ್ನು ತೆಗೀಲಿ. ನಾವು ಗಟ್ಟಿದ್ದೀವಿ. ಅವರು ಏನು ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಅದಾರಲ್ಲ, 3 ಮಂದಿ ಬಿಜಾಪುರ ಜಿಲ್ಲಾದಾಗ, ಅವ್ರೇನಿಬ್ರು ಕಾಂಗ್ರೆಸ್ನವರು ಎಂ ಬಿ ಪಾಲ್ರಿ ಸೋಲಿಸ್ಲಿಕ್ಕೆ ಅವರೇ ಸಣ್ಣದರಾಗ್ಯಾರ. ನಮ್ದೇನು ಕೆಲಸ ಐತಿ? ಎಲ್ಲ ಮುಗುಟದಾಗ ಮುಲ್ಲಾಂದೇನು ಕೆಲಸ. ಈಗ ಅವರಿಬ್ಬರು ಏನು ಕಾಂಗ್ರೆಸ್ನವರೇ ಸೋಲಿಸ್ಬೇಕಂತೇಳಿ ಅಡ್ಡಾಡಕತ್ತಾರೆ ಬಬ್ಲೇಶ್ವರ್ನಾಗ. ನಮ್ಮ ಪಕ್ಷಕ್ಕೇ ಸಹಾಯ ಮಾಡ್ಲಕತ್ತಾರೆ. ಮಾಡಲಿ. ನಾವೇನು ಎಂ ಬಿ ಪಾಲ್ರಂಗೆ ಬಿಜಾಪುರದಲ್ಲಿ ಸೋಲ್ಸೇ ತೀರ್ತೀನಿ ಅಂತೇಳಿ ಹೇಳೋದಿಲ್ಲ. ಅದು ಜನ ತೀರ್ಪು ಕೊಡ್ತಾರೆ. ಜನರ ಕೈಯಾಗ ವೋಟಿಂಗ್ ಪವರ್ ಐತಿ, ನಮ್ಮ ಕೈಯಾಗಿಲ್ಲ.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.